ಒಂದು ಅರ್ಜಿನ ಇದರಲ್ಲಿ ನಿಮಗೆ ಹಾಕ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಇದರ ಜೊತೆಗೆ ನಾನು ನಿಮಗೆ ಓಲ್ಡ್ ಏಜ್ ಪೆನ್ಷನಲ್ಲಿ ಎಷ್ಟು ಅಮೌಂಟ್ ಬರುತ್ತೆ, ಓಲ್ಡ್ ಏಜ್ ಪೆನ್ಷನ್ ಆನ್ಲೈನ್ ಹಾಕಿದ್ರಷ್ಟೇ ಏನು ಮುಂದೆ ಇರಲ್ಲ. ನೀವು ಮುಂದೆ ಹೋಗಬೇಕು, ಆಫೀಸ್ಗೆ ವಿಸಿಟ್ ಕೊಡಬೇಕು, ಸಿಗ್ನೇಚರ್ ಮಾಡಿಸ್ಬೇಕು, ಅಪ್ರೂವಲ್ ಎಲ್ಲ ತೊಗೋಬೇಕು, ಆಮೇಲೆ ನಿಮಗೆ ಆರ್ಡರ್ ಕಾಪಿ ಬರುತ್ತೆ. ಅವೆಲ್ಲ ಹೇಗೆ ಮಾಡಬೇಕು ಅಂತ ಕಂಪ್ಲೀಟಾಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಓಲ್ಡ್ ಏಜ್ ಪೆನ್ಷನ್ ಅಂದರೆ ವೃದ್ಧಾಪ್ಯ ವೇತನಕ್ಕೆ ನೀವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ಸಲ್ಲಿ ಕೂಡ ಆನ್ಲೈನ್ ಮಾಡ್ಕೋಬೋದು, ನಾಡ ಕಚೇರಿಯಲ್ಲೂ ಕೂಡ ಆನ್ಲೈನ್ ಮಾಡ್ಕೋಬೋದು. ಇದರಲ್ಲೂ ಕೂಡ ಒಂದಿಷ್ಟು ಡ್ರಾಬ್ಯಾಕ್ಸ್ ಇದ್ದಾವೆ, ಇದರಲ್ಲೂ ಕೂಡ ಒಂದಿಷ್ಟು ಡ್ರಾಬ್ಯಾಕ್ಸ್ ಇದ್ದಾವೆ. ಆದರೆ ನೀವು ಯಾವ ರೀತಿ ತೊಗೊಳ್ತೀರಾ ಆ ರೀತಿ. ಈಗ ಸೇವಾ ಸಿಂಧುವಲ್ಲಿ ನೀವು ಇದರಲ್ಲೂ ಸಿಗುತ್ತೆ. ನೀವು ಇದರಲ್ಲಿ ಮಾಡ್ಕೋಬೇಕಾಗಿದ್ದರೆ ಕಂಪಲ್ಸರಿಯಾಗಿ ಯಾರ ಒಂದು ಹೆಸರಿನ ಮೇಲೆ ವೃದ್ಧಾಪ್ಯ ವೇತನ ಆನ್ಲೈನಲ್ಲಿ ಅರ್ಜಿ ಹಾಕ್ತೀರಾ ಅವರ ಆಧಾರ್ ಕಾರ್ಡಿಂದನೇ ಅಕೌಂಟನ್ನು ಕ್ರಿಯೇಟ್ ಆಗಬೇಕಾಗತ್ತೆ, ಸರಿನಾ? ಹೀಗಾಗಿ ನೀವು ಈ ಒಂದು ಸೇವಾ ಸಿಂಧು ರಿಜಿಸ್ಟ್ರೇಷನ್ ಯಾರ ಅಕೌಂಟಿಂದ ಮಾಡ್ಕೋಬೇಕು ಅವರ ಅಕೌಂಟಿಂದನೇ ಮಾಡಿ ಇಲ್ಲಿ ನೀವು ಬನ್ನಿ. ಬೇಕಿದ್ದಾಗತ್ತಂದರೆ ಫೀಸ್ ಬಗ್ಗೆ ಮಾತಾಡ್ತೀನಿ ನಾನು ನೆಕ್ಸ್ಟು. ನಾಡ ಕಚೇರಿಯಲ್ಲಿ ಹಾಗೇನಿಲ್ಲ, ನೀವು ನಿಮ್ಮ ಒಂದು ಹೆಸರಲ್ಲಿ ಐ ವ್ಯಾಲೆಟ್ ಸರ್ವಿಸನ್ನು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾರ್ದು ಬೇಕಾದರೂ ಅರ್ಜಿನ ಆನ್ಲೈನಲ್ಲಿ ಹಾಕ್ಬೋದು. ನಿಮ್ಮ ಹತ್ರ ನೀವು CSC ಸೆಂಟ್ರ್ ಇದೆ, ನೀವು ಕಂಪ್ಯೂಟರ್ ಅಂಗಡಿ ಇದೆ ಅಂದರೆ ನೀವು ನಾಡ ಕಚೇರಿನ ಅಂದರೆ ಭೂಮಿ ಐ ವ್ಯಾಲೆಟ್ ಸರ್ವಿಸ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತೀನಿ ನಾನು. ಆಮೇಲೆ ಇದಕ್ಕೆ ನೀವು ಡ್ರಾಬ್ಯಾಕ್ಸ್ ಏನಪ್ಪ ಅಂದರೆ ಇಲ್ಲಿ ನೀವು 500 ರೂಪಾಯಿನ ಫಸ್ಟಿಗೆ ವ್ಯಾಲೆಟ್ ರೀಚಾರ್ಜ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಹೇಳ್ತಾ ಇರೋದು ಕಂಪ್ಯೂಟರ್ ಅಂಗಡಿ ಇರೋರು, CSC ಅಂಗಡಿ ಇರೋರು ಮಾತ್ರ ನಾಡ ಕಚೇರಿ ಮಾಡಿ. ಅಲ್ಲಿ ಅವ್ರ ಹತ್ರ ಭಾಳ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ. ನೀವು RTC ತೊಗೋಬೋದು, ಮ್ಯೂಟೇಷನ್ ತೊಗೋಬೋದು, ಆಮೇಲೆ ನಾಡ ಕಚೇರಿ ಸರ್ವಿಸ್ ಆನ್ಲೈನೆಲ್ಲ ಹಾಕ್ಬೋದು. ಹೀಗಾಗಿ ಅವರಿಗೆ ಯೂಸ್ ಆಗುತ್ತೆ ಆ ವ್ಯಾಲೆಟ್ ದುಡ್ಡನ್ನು. ನೀವು ಒಂದೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ 500 ರೂಪಾಯಿ ಲೋಡ್ ಮಾಡಬೇಕಾಗುತ್ತೆ ಮಿನಿಮಮ್ ಆಗಿ. ಹೀಗಾಗಿ ಅಂಥವ್ರು ನೀವೇನು ಮಾಡಬೇಕು, ಆಧಾರ್ ಕಾರ್ಡಿಂದ ನೀವು CSC ಸೇವಾ ಸಿಂಧು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಲ್ಲಿ ಎಷ್ಟು ಫೀಸ್ ಇರುತ್ತೆ, 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಏನಿರುತ್ತಲ್ಲ ಆ ಫೀಸನ್ನು ನೀವು ಇಲ್ಲಿ ಮಾಡ್ಕೋಬೋದು, ಓಕೆನಾ? ಈಗ ನೀವು ನಾಡ ಕಚೇರಿಯಲ್ಲಿ ಹೇಗೆ ಮಾಡಬೇಕು, ಇದು ಆ್ಯಕ್ಚುಲಿ ಕಂಪ್ಲೀಟಾಗಿ ಫ್ರೀ ಇದೆ ನಿಮ್ಗೆ ಹೇಳ್ಬೇಕಂದ್ರೆ. ಸೊ ನಾಡ ಕಚೇರಿಯಲ್ಲಿ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಬಗ್ಗೆ ಹೇಗೆ ರಿಜಿಸ್ಟ್ರೇಷನ್ ಇಲ್ಲಿ ನಾನು ನಿಮಗೆ ಫಸ್ಟಿಂದ ತಿಳಿಸ್ಕೊಡ್ತಾ ಇದ್ದೀನಿ. ಭೂಮಿ ಐ ವ್ಯಾಲೆಟ್ ನೀವು ಸರ್ವಿಸನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಭೂಮಿ ಲಾಗಿನ್ ಅಂತ ಗೂಗಲಲ್ಲಿ ಟೈಪ್ ಮಾಡಿ, ನಿಮಗೆ ಈ ಥರ ಒಂದು ಲಾಗಿನ್ ಪೇಜ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂಸರ್ ID ಪಾಸ್ವರ್ಡ್ ಕೇಳ್ತೀವಿ. ನಾವು ಈಗ ಯೂಸರ್ ID ಪಾಸ್ವರ್ಡ್ ಹಾಕೋಣ. ಸೊ ಇಲ್ಲಿ ನಾವು ಯೂಸರ್ ID ಪಾಸ್ವರ್ಡು ಮತ್ತು ಇಲ್ಲಿ ಕ್ಯಾಪ್ಚಾ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಐ ವ್ಯಾಲೆಟ್ ಸರ್ವಿಸನ್ನು ಓಪನ್ ಆಗುತ್ತೆ. ಇಲ್ಲಿ ನೀವು RTCನ ತೊಗೋಬೋದು, ಭಾಳ ಇದೆ. ಈಗ ನಾವು ಡೈರೆಕ್ಟ್ ನಾಡ ಕಚೇರಿಗೆ ಹೋಗ್ಬಿಡ್ತೀನಿ. ಸೊ ಇದು ನಾಡ ಕಚೇರಿಗೆ ಹೋದಾಗ ಇಲ್ಲಿ ನೋಡ್ಬೋದು ನ್ಯೂ ರಿಕ್ವೆಸ್ಟ್ ಅಂತ ನೀವು ಜಸ್ಟ್ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನೋಡಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸುಮಾರು ಸ್ಕೀಮ್ ಸೆಲೆಕ್ಷನ್ ಆಪ್ಷನ್ ಬರುತ್ತೆ. ಈಗ ವೃದ್ಧಾಪ್ಯ ವೇತನಕ್ಕೆ 2 ಇದೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ, ಇನ್ನೊಂದು ಸಂಧ್ಯಾ ಸುರಕ್ಷಾ ಯೋಜನೆ. ಇವೆರಡು ಮಾತ್ರ ವೃದ್ಧಾಪ್ಯ ವೇತನ ಬರುತ್ತೆ, ಅಂದರೆ ಓಲ್ಡ್ ಏಜ್ ಪೆನ್ಷನ್ ಬರುತ್ತೆ. ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನಕ್ಕೆ ನೀವು ಇದರಲ್ಲಿ 1000 ರೂಪಾಯಿ ಬರುತ್ತೆ, ಅಥವಾ 800 ರೂಪಾಯಿ ಬರುತ್ತೆ, 800 ರೂಪಾಯಿ ಬರುತ್ತೆ. ಸಂಧ್ಯಾ ಸುರಕ್ಷಾ ಯೋಜನೆಗೆ ನಿಮಗೆ ಈಗ 1200 ರೂಪಾಯಿ ಬರ್ತಾಯಿದೆ, 1200 ರೂಪಾಯಿ ಬರ್ತಾಯಿದೆ. ಯಾರ್ಯಾರು ಹಾಕಬೇಕಪ್ಪ ಅಂತಂದರೆ, ಈಗ ಇಂದಿರಾ ಗಾಂಧಿ ವೃದ್ಧಾಪ್ಯವೇತನಗೆ 60 ವಯಸ್ಸು ಇರುತ್ತಲ್ಲ, 60, 61, 62 ಅಂದರೆ 65 ವಯಸ್ಸಿನ ತನಕ ಯಾರಿರ್ತಾರೆ, 60ರಿಂದ 65 ವಯಸ್ಸಿನ ತನಕ ಅವರು ಈ ಒಂದು ಇಂದಿರಾ ಗಾಂಧಿ ವೃದ್ಧಾಪ್ಯವೇತನಕ್ಕೆ ಅರ್ಜಿ ಹಾಕ್ಬೋದು. ಸಂಧ್ಯಾ ಸುರಕ್ಷಾ ಯೋಜನೆ ಯಾರು ಹಾಕಬೇಕಂತಂದರೆ ಇದಕ್ಕೆ ಅಮೌಂಟು 1200 ರೂಪಾಯಿ ಅಂದೆ. ಇದು 65 ವಯಸ್ಸಕ್ಕಿಂತ ಮೇಲೆ ಆಫ್ಟರ್ 65 ಯಾರು ಇರ್ತಾರೆ, 70, 75 ಅಥವಾ 65, 66, 67, 68 ಯಾರು ಇರ್ತಾರಲ್ಲ ಅವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು. ಸದ್ಯಕ್ಕೆ ನಾನೀಗ ಇಂದಿರಾ ಗಾಂಧಿ ಅವರಿಗೆ 61, 62 ಇದೆ, ಹೀಗಾಗಿ ನಾನು ಇಂದಿರಾ ಗಾಂಧಿ ವೃದ್ಧಾಪ್ಯವೇತನಕ್ಕೆ ಅರ್ಜಿ ಹಾಕಬೇಕಾಗಿದೆ. ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಿರುತ್ತೆ, ದಯವಿಟ್ಟು ತಾವು ಫುಲ್ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ ಹೇಗೆ ಆನ್ಲೈನ್ ಹಾಕ್ಬೋದು ಅಂತ. ಅದರ ಜೊತೆಗೆ ನಿಮಗೆ ಇಲ್ಲಿ ಯಾರು ಬೇಕಾದರೂ ನೀವು ಇಲ್ಲಿ ಅರ್ಜಿನ ಹಾಕ್ಬೋದು ನಾಡ ಕಚೇರಿಯಲ್ಲಿ. ಸೊ ಈಗ ನಾವು ಅರ್ಜಿದಾರರನ್ನು ಈಗ ನಾಡ ಕಚೇರಿ ವೆಬ್ಸೈಟಲ್ಲಿ ಬಂದಿದ್ದೀನಿ. ಈಗ ಯಾರು ಅರ್ಜಿದಾರ ಇರ್ತಾರೆ ಅವರ ಆಧಾರ್ ಕಾರ್ಡ್ ಸಂಖ್ಯೆ, ಅವರ ಹೆಸರು ಎಲ್ಲ ಡೀಟೇಲ್ಸ್ ಮಾಡಿ ಇದನ್ನು ಮುಂದೆ ಹೋಗೋಣ. ಈಗ
ಸೊ ಇಲ್ಲಿ ನೀವು ಅವರ ಹೆಸರು ಕನ್ನಡದಲ್ಲೇ ಹಾಕಿ, ನಿಮ್ಮ ಕನ್ನಡ ಬರೋಂಗಿಲ್ಲ ಅಂತಂದರೆ ಇಲ್ಲಿ ಜಸ್ಟ್ ಗೂಗಲಲ್ಲಿ ಹೋಗಿ ನೀವು ಕನ್ನಡ ಟೈಪಿಂಗ್ ಅಂತ ಕ್ಲಿಕ್ ಮಾಡಿ ಒಂದು ವೆಬ್ಸೈಟ್ ಬರುತ್ತೆ, ಅಲ್ಲಿ ಹೋಗಿ ನೀವು ಇಲ್ಲಿ ಏನು ಟೈಪ್ ಮಾಡ್ತೀರಾ ನಿಮಗೆಲ್ಲ ಬರುತ್ತೆ. ಸೊ ಇಲ್ಲಿ ಕನ್ನಡ ಟೈಪಿಂಗ್ ಮಾಡಿದ್ಮೇಲೆ ಇಂಗ್ಲೀಷ್ ಟೈಪ್ ಮಾಡಿ, ಇಲ್ಲಿ ನೀವು ಆಧಾರ ಫಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಏನು ಪ್ರಿಂಟ್ ಕನ್ಸ್ಟೆಂಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಪ್ರಿಂಟ್ ಕನ್ಸ್ಟೆಂಟ್ ಕ್ಲಿಕ್ ಮಾಡಿದ್ಮೇಲೆ ಆಮೇಲೆ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ. ಈಗ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು ಅಥೆಂಟಿಕೇಷನ್ ಸಕ್ಸಸ್ ಅಂತ ಬಂತು. ಓಕೆನಾ, ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಥೆಂಟಿಕೇಷನ್ ಸಕ್ಸಸ್ ಅಂತ ಬಂತು. ಈಗ ಏನು ಮಾಡಬೇಕಂದ್ರೆ ಪ್ರಿಂಟ್ ಕನ್ಸ್ಟೆಂಟ್ ಇದೆಯಲ್ಲ, ಪ್ರಿಂಟ್ ಕನ್ಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಲೋಡ್ ಆಗ್ತಾ ಇದೆ. ಸೊ ನೀವು ಫಸ್ಟ್ ವೆರಿಫೈ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಸ್ವಲ್ಪ ವೇಟ್ ಮಾಡಬಹುದು. ಆಮೇಲೆ ಇಲ್ಲಿ ನಿಮಗೆ ಟಿಕ್ ಮಾಡೋ ಆಪ್ಷನ್ ಬರುತ್ತೆ, ನೋಡ್ತಿರ್ಬೋದು ಬಂತಲ್ವಾ, ಇದ್ರ ಮೇಲೆ ಟಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೀವು ಪ್ರೊಸೀಡ್ ಅನ್ನೋ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು, ಸರಿನಾ. ಇಲ್ಲಿ ನೀವು ಪ್ರೊಸೀಡ್ ಅನ್ನೋ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ, ಇದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಇನ್ನೂ ರೌಂಡ್ ಆಗ್ತಾ ಇದೆ. ಈಗ ಅಪ್ಲಿಕೇಶನ್ ಓಪನ್ ಆಯಿತು. ಸೊ ತಿಳಿತಲ್ಲ ಫ್ರೆಂಡ್ಸ್, ಫಸ್ಟು ಆಧಾರ್ ಕಾರ್ಡ್ ಹಾಕಿ ಡೀಟೇಲ್ಸ್ ಎಲ್ಲ ಹಾಕಿ ಫಸ್ಟು ವೆರಿಫೈ ಆಧಾರ್ ಮಾಡಬೇಕು. ಸ್ವಲ್ಪ ವೇಟ್ ಮಾಡಿ, ಅದು ಲೋಡ್ ತೊಗೊಂಗಿಲ್ಲ. ಸ್ವಲ್ಪ 1 ಸೆಕೆಂಡ್ 2 ಸೆಕೆಂಡ್ ಬಿಟ್ಟು ಆದಮೇಲೆ ತಾನು ಅಲ್ಲಿ ಬರುತ್ತೆ ಅಥೆಂಟಿಕೇಷನ್ ಸಕ್ಸಸ್ ಅಂತ. ಆಮೇಲೆ ನೀವು ವೆರಿಫೈ ಆಧಾರ್ ಆದಮೇಲೆ ನೆಕ್ಸ್ಟು ಪ್ರಿಂಟ್ ಕನ್ಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ಈಗ ಬಂದಿದೆ, ಏನು ಅಪ್ಲಿಕೇಶನ್ ಹಾಕಲಿಕ್ಕೆ ಡೀಟೇಲ್ಸ್ ಎಲ್ಲ ಬಂದಿದೆ. ಫಸ್ಟ್ ನಾವು ಇಲ್ಲಿ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಯಾರ ಒಂದು ಅಪ್ಲಿಕೆಂಟ್ ಇರ್ತಾರೆ ಅವರ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾದಗಿರಿ ಇದೆ. ಸೊ ಸ್ವಲ್ಪ ಹೊತ್ತು ಆದಮೇಲೆ ಅದು ಲೋಡ್ ತೊಗೊಂಡು ಡಿಸ್ಟಿಕ್ ನಿಮಗೆ ತಾಲೂಕೆಲ್ಲ ಡಿಸ್ಪ್ಲೇ ಮಾಡುತ್ತೆ. ಸೊ ಇಲ್ಲಿನ ತಾಲೂಕನ್ನು ಮಾಡಿ, ಆಮೇಲೆ ಇವರು ಗ್ರಾಮೀಣ ಇದ್ದರೆ ಗ್ರಾಮೀಣ, ನಗರ ಪ್ರದೇಶ ನಗರ ಮಾಡ್ಕೊಳ್ಳಿ, ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕೆಂಬೆ ಹೋಬಳಿ ಹೋಗುತ್ತೆ. ಆಮೇಲೆ ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಊರು ಕೂಡ ಇಲ್ಲಿ ಚೇಂಜ್ ಆಗುತ್ತೆ. ಇಲ್ಲಿ ಅವರ ಯಾವ ಒಂದು ಆಧಾರ್ ಕಾರ್ಡ್ದಲ್ಲಿ ಊರಿದೆ, ಅವರು ಎಲ್ಲಿ ವಾಸವಾಗಿರ್ತಾರೆ ಆ ಒಂದು ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಅವರ ಊರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿದೆ ಬೆಂಡ್ರತಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಉಪಗ್ರಾಮ ಕೂಡ ಸೇಮ್ ಅದೇ ಬಂದುಬಿಡುತ್ತೆ ಇಲ್ಲಿ ಆಟೋಮೆಟಿಕ್ಕಾಗಿ. ನೀವು ನೋಡ್ತಿರ್ಬೋದು, ಈಗ ಬರುತ್ತೆ ನೋಡಿ, ಬಂತು. ಓಕೆನಾ, ಸರಿ. ಈಗ ಅವರ ಹೆಸರು ಆಟೋಮೆಟಿಕ್ ಬಂದಿದೆ. ಅವರು ಒಂದು ಶ್ರೀ ಮಾಡಿ, ಹೆಣ್ಮಕ್ಳಿದ್ರೆ ಶ್ರೀಮತಿ ಮಾಡಿರಿ, 2 ಬಂದಿದೆ. ನೆಕ್ಸ್ಟು ಅವರ ಒಂದು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು. ಆಧಾರ್ ಕಾರ್ಡ್ ಸಂಖ್ಯೆ ಆಟೋಮೆಟಿಕ್ ಬಂದಿರುತ್ತೆ. ಈಗ ಅವರ ಸಂಬಂಧಿಕ ಅಂದರೆ ತಂದೆ ಇದ್ದರೆ ತಂದೆ ಹೆಸರು ಮಾಡಿ, ಆಮೇಲೆ ಹೆಣ್ಮಕ್ಳಿದ್ರೆ ಹಸ್ಬೆಂಡ್ ಹೆಸರು ಮಾಡಿ. ಇಲ್ಲಿ ಮಗಳಿದ್ರೆ ಡಾಟರ್ ಆಫ್ ಮಾಡಿ. ಈಗ ವೈಫ್ ಆಫ್ ಅಂದರೆ ಹೆಣ್ಮಕ್ಳು, ಸಣ್ಣ ಆಫ್ ಅಂದರೆ ಇದು. ಸೊ ಈಗ ನಾವು ಅವರ ಒಂದು ಸಂಬಂಧಿಕರವರ ಹೆಸರು ಮಾಡೋಣ, ಅವರ ಪರ ಹೆಸರನ್ನ ಕ್ಲಿಕ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ನಾನೆಲ್ಲ ಡೀಟೇಲ್ಸ್ ಹಾಕಿದ್ದೀನಿ. ಅವರ ಹೆಸರು ಹಾಕಿ, ಕನ್ನಡ ಇಂಗ್ಲೀಷಲ್ಲಿರುತ್ತೆ. ಅವರ ಫಾದರ್ ನೇಮ್ ಹಾಕಿ, ಅವರ ಮದರ್ ನೇಮ್ ಹಾಕಿ. ಅದಾದಮೇಲೆ ಅವರ ಧರ್ಮನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವರ ಒಂದು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ವಾರ್ಷಿಕ ಆದಾಯನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಲಿಂಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಒಟ್ಟು ಇದು ಶುಲ್ಕ 0 ಅಂತಿದೆ ನೋಡ್ಬೋದು ಇಲ್ಲಿ. ಅದಾದಮೇಲೆ ಅವರ ಒಂದು ಫಸ್ಟು ನೀವು ಹುಟ್ಟಿದ ದಿನಾಂಕನ ಹಾಕ್ಕೊಳ್ರಿ, ಅದು ಆಟೋಮೆಟಿಕ್ ವಯಸ್ಸು ಬರುತ್ತೆ. ಅದಾದಮೇಲೆ ಇಲ್ಲಿ ಫಸ್ಟು ನೀವು ಬ್ಯಾಂಕ್ ಅಕೌಂಟ್ ಒಳಗಡೆ IFSC ಕೋಡ್ ಸರ್ಚ್ ಅಂತ ಹಿಂಗೆ ಹೋಗಿ ಇವೆಲ್ಲ ತುಂಬಿ, ನೀವು ಯಾವ ಬ್ಯಾಂಕ್ ಅಕೌಂಟ್ ಯಾವುದಿಲ್ಲ ಅದೇ ತುಂಬಿ. ಆಮೇಲೆ ಡಿಸ್ಟಿಕ್ ಓಪನ್ ಆಗುತ್ತೆ, ತಾಲೂಕು ಓಪನ್ ಆಗುತ್ತೆ, ವಿಲೇಜ್ ಬ್ರಾಂಚ್ ಅಕೌಂಟ್ ಯಾವ ಬ್ಯಾಂಕಲ್ಲಿದೆ ಅದು ಓಪನ್ ಆಗುತ್ತೆ, ಆಟೋಮೆಟಿಕ್ ಬರುತ್ತೆ. ಅದು ನೀವು ಸೆಲೆಕ್ಟ್ ಅಂತ ಮಾಡ್ಕೊಳ್ಳಿ. ಸೆಲೆಕ್ಟ್ ಅಂತ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲನೂ ಫಿಲ್ಲಪ್ ಆದಮೇಲೆ ಇಲ್ಲಿ ಅಕೌಂಟ್ ನಂಬರನ್ನು ಎಂಟ್ರಿ ಮಾಡಿ, 2 ಸರಿ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ. ಈಗ ಒಂದು ಭಾವಚಿತ್ರನ ಅಪ್ಲೋಡ್ ಮಾಡಬೇಕಾಗ್ತದೆ. ಈಗ ನಾವು ಅವರ ಭಾವಚಿತ್ರನ ಅಪ್ಲೋಡ್ ಮಾಡೋಣ. ಈಗ ಆ ಭಾವಚಿತ್ರಕ್ಕೆ ಇಷ್ಟೇ ಸೈಜ್ ಅಂತ ಏನಿಲ್ಲ, ನೀವು ಅದನ್ನು ಅವರ ಫೋಟೋನ ಅಪ್ಲೋಡ್ ಮಾಡಿ, ಒಂದು ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಿ. ಅಪ್ಲೋಡ್ ಅಂತ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಅಂತ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ನಿಮ್ಮ ಅಪ್ಲಿಕೇಶನ್ಗೆ ಫಿಲ್ಲಪ್ ಮಾಡಿ, ಕರೆಕ್ಟಾಗಿ ಫಿಲ್ಲಪ್ ಮಾಡಿ. ಬೇಕಿದ್ರೆ ನೋಡಿ, ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಟು ಚಾರ್ಜ್ ಓಕೆ, ಸಾರಿ, ಇಲ್ಲಿ 50 KB ಅಂತ ಹೇಳ್ತಾ ಇದೆ, ನನಗೆ 3 KB ಇತ್ತು. ನೀವು ಇಮೇಜ್ ರೆಡ್ಯೂಸ್ ಅನ್ನೋ ಆಪ್ಷನ್ ಒಂದು ಇದು ಇದೆ ವೆಬ್ಸೈಟು, ಅದರಲ್ಲಿ ನೀವು ಫೋಟೋನ ರೆಡ್ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನಾನು ಇಮೇಜನ್ನು ರೆಡ್ಯೂಸ್ ಮಾಡ್ಕೋತೀನಿ, 50 KBಗಿಂತ ಒಳಗಿರ್ಬೇಕಂತ ಹೇಳ್ತಾ ಇದೆ. ಸೊ ಈಗ ಅದನ್ನು ಫೋಟೋನ ರೆಡ್ಯೂಸ್ ಮಾಡ್ಕೋಣ. ಓಕೆನಾ, ಈಗ ಫೋಟೋ ರೆಡ್ಯೂಸ್ ಹೆಂಗೆ ಮಾಡ್ಕೋಬೇಕು ನಾನು ರೆಡ್ಯೂಸ್ ಮಾಡ್ಕೊಂಬಂದು ನಿಮ್ಗೆ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಇಮೇಜ್ ರೆಡ್ಯೂಸ್ ಮೇಲೆ ಹೋಗಿ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ನಾನು 90% ಇತ್ತು, 50 ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ 30 KB ಆಗಿ ಬಂದಿದೆ. ಸೊ ಇದನ್ನು ನಾನು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇದನ್ನು ಅಪ್ಲೋಡಿಗೆ ಹೋಗ್ತೀನಿ. ಅವಾಗೇ ಹೋಗಿದ್ನಲ್ಲ ಆ ಅಪ್ಲೋಡಿಗೆ ಹೋಗ್ತೀನಿ, ಇಲ್ಲಿ ಹೋಗಿ ಆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ಸಲ್ಲಿದೆ, ಆ ಡೌನ್ಲೋಡ್ಸನ್ನು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಅದು
ಅಪ್ಲೋಡ್ ಆಗಿ ಸಕ್ಸಸ್ಫುಲ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ. ಅವಾಗ ನನಗೆ ಎರರ್ ಬರಲ್ಲ. ಓಕೆನಾ, ಈಗ ಅಪ್ಲೋಡ್ ಆಯಿತು. ನೆಕ್ಸ್ಟ್ ಇಲ್ಲಿ ನೀವು ಒಂದಿಷ್ಟು ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಏನೇನು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಬೇಕು ಅಲ್ಲಿ ನೋಡ್ತಿರ್ಬೋದು. ನಿಮಗೆ ಹೇಳ್ತಾ ಇದ್ದೀನಲ್ಲ, ಯಾವುದು ರೆಡ್ ಮಾರ್ಕಲ್ಲಿದೆ ಅದನ್ನು ಮಾತ್ರ ನೀವು ಸ್ಕ್ಯಾನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ತಿಳಿತು? ಏನೇನಿದೆ, ಏಜ್ ಪ್ರೂಫ್ ಏನಿದೆ, ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಕಂಪಲ್ಸರಿ ನೀವು ಬೇಕಾಗುತ್ತೆ. ಮತ್ತು ಐ ಡಿ ಪ್ರೂಫ್ ಸೇಮ್ ನೀವು ಇದನ್ನು ಮಾಡ್ಬೋದು. ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್, ಫೋಟೋ ಇದ್ದರೆ ಫೋಟೋ, ಆಮೇಲೆ ವಾಸಸ್ಥಳ ಇದ್ದರೆ ವಾಸಸ್ಥಳ, ಆಮೇಲೆ ಏಜ್ ಪ್ರೂಫ್ ಇದ್ದರೆ ಏಜ್ ಪ್ರೂಫ್, ಇನ್ಕಮ್ ಕಾಸ್ಟ್ ಇದ್ದರೆ ಇನ್ಕಮ್ ಕಾಸ್ಟ್. ಬಟ್ ರೆಡ್ ಮಾರ್ಕ್ ಏನಿದೆಯಲ್ಲ ಇವೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತದೆ ನಿಮಗೆ. ಡಾಕ್ಯುಮೆಂಟ್ ಲಿಸ್ಟಲ್ಲಿ ಇದನ್ನು ನೀವು ನೋಡ್ಕೋಬೋದು. ಫಸ್ಟಿಗೆ ಇದೆಲ್ಲ ನೋಡ್ಕೊಂಡು ನೀವು ಅಪ್ಲೋಡ್ ಮಾಡಿ. ಏಜ್ ಪ್ರೂಫಿಗೆ ನೀವು ಆಧಾರ್ ಕಾರ್ಡ್ ಹಾಕ್ಬೋದು, ಬ್ಯಾಂಕ್ ಪಾಸ್ಬುಕ್ ಹಾಕ್ಬೋದು, ಅಪ್ಲಿಕೇಶನ್ ಏನು ಹಾಕೋ ಜರುತ್ತಿಲ್ಲ. ಫೋಟೋ ಇದ್ದರೆ ಫೋಟೋ ಹಾಕ್ಬೋದು, ರೇಷನ್ ಕಾರ್ಡ್ ಇದ್ದರೆ ನೀವು ರೇಷನ್ ಕಾರ್ಡನ್ನು ಹಾಕ್ಬೋದು. ಓಕೆನಾ, ಅದಾದಮೇಲೆ ಇಲ್ಲಿ ನೀವು ಆಮೇಲೆ ಇದು ಎಲ್ಲನೂ ಕಂಪಲ್ಸರಿಯಾಗಿ PDF ಅಲ್ಲಿ ಇರಬೇಕಾಗತ್ತೆ. ತಿಳಿತಾ? ಎಲ್ಲ ಡಾಕ್ಯುಮೆಂಟು ನಿಮ್ಮ PDF ಇರಬೇಕು. ಯಾವುದು JPG ಒಂದು ಅಪ್ಲೋಡ್ ಆಗೋಲ್ಲ, ಎಲ್ಲನೂ PDF ಅಲ್ಲೇ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈಗ ನಾವು ನಮಗೆ ಮೇಜರಾಗಿ 3 ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಹೇಳ್ತಾ ಇದೆ. ರೆಡ್ ಮಾರ್ಕಲ್ಲಿರೋದು ನಾನೀಗ 3 ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೇನೆ. ಎಸ್ ಫ್ರೆಂಡ್ಸ್, ಈಗ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಣ. ಏಜ್ ಪ್ರೂಫಿಗೋಸ್ಕರ ನಾವು ಅವರ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡ್ತಾಯಿದ್ವಿ. ಅದಾದಮೇಲೆ ನೀವು ಅಪ್ಲೋಡ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇದು ಸ್ವಲ್ಪ ಸೈಜು ಜಾಸ್ತಿ, ನಿಮ್ಮ ಇಂಟರ್ನೆಟ್ ಸ್ಲೋ ಇತ್ತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮ್ಮ ಇಂಟರ್ನೆಟ್ ಸ್ಪೀಡ್ ಇತ್ತು, ಸೈಜ್ ಭಾಳ ಕಡಿಮೆ ಇತ್ತಂದರೆ ಆಟೋಮೆಟಿಕ್ ಜಲ್ದಿ ಅಪ್ಲೋಡ್ ಆಗಿ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ಫ್ರೆಂಡ್ಸ್. ಓಕೆ ಅಂತ ಅಲ್ಲಿ ಟಿಕ್ ಮಾರ್ಕ್ ಕೂಡ ಬರುತ್ತೆ ನೋಡಿ. ಈಗ ನಾನು ತೋರಿಸ್ತೀನಿ ನಿಮಗೆ ಬಂದ ತಕ್ಷಣವೇ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸಲ್ಲಿ ಅದು ಅಪ್ಲೋಡೆಡ್ ಅಂತ ಬಂತು. ಈಗ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡೋಣ. ಅವರ ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡೋಣ. ಸೊ ಇಲ್ಲಿದೆ ಬ್ಯಾಂಕ್ ಪಾಸ್ಬುಕ್ ಅಂತ, ಅದನ್ನು ಅಪ್ಲೋಡ್ ಮಾಡೋಣ. ಇದು ಕೂಡ ಅದೇ ಥರನೇ, ನಿಮ್ಮ ನೆಟ್ ಸ್ಲೋ ಇತ್ತು ಅಥವಾ ಡಾಕ್ಯುಮೆಂಟ್ ಸೈಜ್ ಭಾಳ ಇತ್ತು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ನೀವು ವೇಟ್ ಮಾಡಿ. ಸೊ ಈಗ ಅದು ಅಪ್ಲೋಡ್ ಆಯಿತು. ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬಂತು. ಈಗ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡೋಣ. ಸೊ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡೋಣ. ಅದ್ರ ಜೊತೆಗೆ ಐ ಡಿ ಪ್ರೂಫ್ ಏನಿದೆಯಲ್ಲ, ಐ ಡಿ ಪ್ರೂಫ್ ಅಂದರೆ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಈಗ ನಾನು ಆಧಾರ್ ಕಾರ್ಡ್, ಐ ಡಿ ಪ್ರೂಫಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಯಾವ ರೆಡ್ ಮಾರ್ಕ್ ಇದೆ ಎಲ್ಲ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಿದ್ದೀನಿ. ಸರಿನಾ? ಈಗ ನೀವು ಓಕೆ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವೆಲ್ಲ ಹಾಕ್ಬೋದು. ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು, ರೆಸಿಡೆನ್ಸಿಯಲು, ರೇಷನ್ ಕಾರ್ಡು, ವೋಟರ್ ID ಕಾರ್ಡು ಎಲ್ಲ ಡಾಕ್ಯುಮೆಂಟನ್ನು ನೀವು PDF ಅಲ್ಲಿ ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು. ಜೊತೆಗೆ ಇವೆಲ್ಲ ಡಾಕ್ಯುಮೆಂಟು ನೀವು ಒಂದೊಂದು ಜೆರಾಕ್ಸ್ ಇಟ್ಕೋಬೇಕಾಗ್ತದೆ. ಹೌದಾ? ಇದು ನೆನಪಲ್ಲಿ ಇಟ್ಕೊಳ್ರಿ. ಡಾಕ್ಯುಮೆಂಟ್ ರೆಡ್ ಮಾರ್ಕ್ ಇರೋದು ಅಷ್ಟೇ ಕೊಡಬೇಕಂತೇನಿಲ್ಲ. ನಿಮ್ಮ ಹತ್ರ ಏನೇನಿದೆ ಎಲ್ಲ ಡಾಕ್ಯುಮೆಂಟ್ ಕೊಟ್ಟರೆ ಒಳ್ಳೆಯದು. ಸೊ ಈಗ ಇವೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಆದಮೇಲೆ ನೀವು ಓಕೆ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಓಕೆ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಅಪ್ಲಿಕೇಶನ್ ಫಿಲ್ಅಪ್ ಮಾಡೋ ಪೇಜ್ ಇದೆಯಲ್ಲ ಆ ಪೇಜಿಗೆ ಬರುತ್ತೆ. ಎಸ್ ಫ್ರೆಂಡ್ಸ್, ಈಗ ಎಲ್ಲ ನಿಮ್ಮ ಅಪ್ಲಿಕೇಶನ್ ಎಲ್ಲ ಡಾಕ್ಯುಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಇಲ್ಲಿ ನೋಡ್ಬೋದು ಅಪ್ಲೋಡೆಡ್ ಅಂತ ಬಂತು. ಈಗ ಅಪ್ಲೋಡೆಡ್ ಅಂತ ಬಂದಾಗ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನೀವು ಮಾಡಿದ್ದು ಎಲ್ಲ ತುಂಬಿದ್ದು ಕರೆಕ್ಟ್ ಇದೆನಾ ಇಲ್ಲ ಅಂತ. ಸರಿನಾ? ಸೊ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ನೀವು ಆಧಾರ್ ಕಾರ್ಡ್ ಹಾಕಿ ಎಲ್ಲ ಡೀಟೇಲ್ಸ್ ಹಾಕಿ ವೆರಿಫೈ ಆಧಾರ್ ಮಾಡಬೇಕು. ಸ್ವಲ್ಪ ವೇಟ್ ಮಾಡಬೇಕು. ಸಕ್ಸಸ್ ಅಂತ ಬಂದಾಗ ಪ್ರಿಂಟ್ ಕನ್ಸ್ಟೆಂಟ್ ಮಾಡಬೇಕು. ಅದಾದಮೇಲೆ ನೀವು ನೆಕ್ಸ್ಟು ಒಂದು ಪ್ರೊಸೀಡ್ ಅಂತ ಮಾಡಬೇಕು. ಅವಾಗ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಿಮ್ಮದು ಡಿಸ್ಟ್ರಿಕ್ಟ್ ಎಲ್ಲ ನಾರ್ಮಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನೆಲ್ಲ ಫಿಲ್ಅಪ್ ಮಾಡಬೇಕು. ಸರಿನಾ? ಎಲ್ಲ ಫಿಲ್ಅಪ್ ಮಾಡಿದ್ಮೇಲೆ ಇಲ್ಲಿ ಅಕೌಂಟ್ ನಂಬರ್ ಡೀಟೇಲ್ಸ್ ಹಾಕಬೇಕು. IFSC ಕೋಡ್ ಎಲ್ಲ ಹಾಕಿ ನೀವು ಸರ್ಚ್ ಕೊಟ್ಟಾಗ IFSC ಕೋಡ್ ಆಟೋಮೆಟಿಕ್ ಬರುತ್ತೆ. ಫೋಟೋ ಅಪ್ಲೋಡ್ ಮಾಡಬೇಕು. ಆಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಉಳಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಉಳಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಫಸ್ಟ್ ಪೇಜಿಗೆ ಬಂದಿದೆ ನೋಡಿ. RD ನಂಬರ್ ಕೂಡ ಜನರೇಟೆಡ್ ನೋಡ್ತಿದ್ದೀರಲ್ಲ. ಈ RD ನಂಬರ್ ನಾವು ಕಾಪಿ ಮಾಡೋಣ. ನಿಮಗೆ ಸಕ್ಸಸ್ಫುಲ್ ಆಯಿತು ಫ್ರೆಂಡ್ಸ್. ಇದು ನೀವು ಇದನ್ನು ಓಕೆ ಕೊಡ್ಬೋದು. ಈ RD ನಂಬರ್ ಬಂದಿದೆಯಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸರಿನಾ? ನೋಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಈ RD ನಂಬರ್ ಬಂದದ್ದು ಕೂಡ ನೀವು ಅಕ್ನಾಲೆಜ್ಮೆಂಟ್ ಫ್ಯೂಚರ್ಗೆ ನೀವು ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ, ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸರಿನಾ? ಸೊ ಈ ಒಂದು RD ನಂಬರನ್ನು ನೀವು ಒಂದು ರೆಫರೆನ್ಸ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಸೊ ಈಗ ನಾನು RD ನಂಬರ್ ಒಂದು ರೆಫರೆನ್ಸ್ಗೆ ಇಟ್ಕೊತಾ ಇದ್ದೀನಿ. ಸೊ ಇದೊಂದು ಕಾಪಿ ಮಾಡ್ಕೋಣ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಸರಿನಾ? ಈಗ ನೋಡ್ತಿರ್ಬೋದು ನಿಮಗೆ ಎಲ್ಲ ಕಂಪ್ಲೀಟ್ ಆಗಿದೆ. ಕೆಳಗಡೆ ಅವಾಗ ಉಳಿಸಿ ಅಷ್ಟೇ ಇತ್ತು, ಈಗ ಮುದ್ರಣ ಅಂತ ಬಂತು ಅಲ್ವಾ? ಈ ಮುದ್ರಣ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ.
ಅವಾಗ ಉಳಿಸಿ ಬಂದಮೇಲೆ ನೀವು ಮುದ್ರಣ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುದ್ರಣ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಹತ್ರ ಏನಾದರೂ ಈ ಥರ ಪಾಪಪ್ ಬ್ಲಾಕ್ ಇದ್ದರೆ ದಯವಿಟ್ಟು ಅದನ್ನು ಆಲ್ವೇಸ್ ಪಾಪಪ್ ಓಪನ್ ಮಾಡಿ ಇಡಿ ಫ್ರೆಂಡ್ಸ್. ಓಪನ್ ಮಾಡಿ ಇಟ್ಟಾಗ ನಿಮಗೆ ಯಾವುದೇ ಥರ ಪಾಪಪ್ ಬಂದರೆ ಅದು ಡೌನ್ಲೋಡ್ ಆಗುತ್ತೆ. ಈಗ ನನ್ನ ಕಡೆ ಅದು ಬ್ಲಾಕ್ ಇತ್ತು ಪಾಪಪ್ಪು, ಅದಕ್ಕೋಸ್ಕರ ಅದು ಬರಲಿಲ್ಲ. ಈಗ ನಾನು ಅದನ್ನು ರೀಪ್ರಿಂಟ್ ಕೂಡ ಮಾಡ್ಕೊತೀನಿ, ಹಂಗೇನು ಸಮಸ್ಯೆ ಏನಿಲ್ಲ. ಡೂಪ್ಲಿಕೇಟ್ ಅಪ್ಲಿಕೇಶನ್ನು ಅಂತ ಹೋದಾಗ ಅದು ನನಗೆ ಬರುತ್ತೆ. ಸೊ ನೀವು ದಯವಿಟ್ಟು ಇಲ್ಲಿ ಪಾಪಪ್ಪಲ್ಲಿ ಅಪ್ಲಿಕೇಶನ್ನ ರೀಪ್ರಿಂಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ಬರುತ್ತೆ, ಈಗ ನಾನು ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ಅದನ್ನು ನೀವು ಅಪ್ಲಿಕೇಶನ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಗೆಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂತು ನೋಡಿ, ಈ ಅಕ್ನಾಲಜ್ಮೆಂಟ್ ನಂಬರು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಅರ್ಜಿ ಸ್ವೀಕರಿಸಿದೆ. ಸರಿನಾ? ಈ ಒಂದು ಅರ್ಜಿನ ನೀವು ತಗೊಂಡು, ಅರ್ಜಿ ಏನು ಬಂದಿರುತ್ತಲ್ಲ ನಿಮಗೆ ಪ್ರಿಂಟ್ ಅರ್ಜಿ, ಆ ಎಲ್ಲ ಅರ್ಜಿ ವಿಲೇಜ್ ಅಕೌಂಟೆಂಟು RI ಕಡೆ ಹೋಗಿ ನೀವು ಅವ್ರ ಜೊತೆ ಮಾತಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಪ್ರೂವಲ್ ಮಾಡಿಸಿದಾಗ ನಿಮಗೆ 2 ರಿಂದ 41 ದಿನ ಒಳಗಾಗಿ, ಅಂದರೆ 1.5 ತಿಂಗಳು, 41 ದಿನದೊಳಗೆ ನಿಮಗೆ ಆರ್ಡರ್ ಕಾಪಿ ಬರುತ್ತೆ. ಆರ್ಡರ್ ಕಾಪಿ ಬಂದಾದಮೇಲೆ 1 ಅಥವಾ 2 ತಿಂಗಳಿಗೆ ನಿಮ್ಮ ಅಕೌಂಟಿಗೆ ಯಾವ ಅಕೌಂಟ್ ನಂಬರ್ ಕೊಟ್ಟಿರ್ತೀರ ಆ ಅಕೌಂಟಿಗೆ ಆ ಅಕೌಂಟಿಗೆ ಆ ಅಮೌಂಟು ಜಮಾ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಆನ್ಲೈನಲ್ಲಿ ಅರ್ಜಿನ ಹಾಕಿ ಡಿಪಾರ್ಟ್ಮೆಂಟ್ಗೆಲ್ಲ ಹೋಗಿ ಡಾಕ್ಯುಮೆಂಟನ್ನು ಕೊಟ್ಟು, ಫಿಸಿಕಲ್ ಡಾಕ್ಯುಮೆಂಟನ್ನು ಕೂಡ ಕೊಡಬೇಕು. ಕೊಟ್ಟು ಆದಮೇಲೆ ನೀವೊಂದು ಇದು ಮಾಡಬೇಕಾಗ್ತದೆ, ಆರ್ಡರ್ ಕಾಪಿನ ತೊಗೋಬೇಕಾಗ್ತದೆ. ತೊಗೊಂಡು ಮತ್ತೆ ಆರ್ಡರ್ ಕಾಪಿನ ಸಿಗ್ನೇಚರ್ ಎಲ್ಲ ಮಾಡ್ಕೊಂಡು ಮತ್ತೆ ರಿಟರ್ನ್ ತಹಸೀಲ್ದಾರ್ ಆಫೀಸ್ ಸಬ್ಮಿಟ್ ಮಾಡ್ತಾರೆ. ಅಲ್ಲಿಂದ ನಿಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಅರ್ಜಿನ ಆನ್ಲೈನಲ್ಲಿ ಹಾಕಿ ವೃದ್ಧಾಪ್ಯ ವೇತನಕ್ಕೆ ನೀವು ಅರ್ಜಿ ಹಾಕ್ಬೋದು ಫ್ರೆಂಡ್ಸ್. ಸೊ ನೋಡಿ.